2021 ಅನೇಕ ಘಟನೆಗಳಿಗೆ ಸಾಕ್ಷಿಯಾದಂತಹ ವರ್ಷ. ರಾಜಕೀಯದಿಂದ ಹಿಡಿದು ಬೇರೆ ಬೇರೆ ಕ್ಷೇತ್ರದಲ್ಲಾದಂತಹ ಅನೇಕ ಬೆಳವಣಿಗೆಗಳಿಗೆ, ಬದಲಾವಣೆಗಳಿಗೆ 2021 ಸಾಕ್ಷಿಯಾಯಿತು. ಮೊದಲಿಗೆ ರಾಜಕೀಯ ಕ್ಷೇತ್ರದ ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ, ಕೊರೋನಾ ಬಿಕ್ಕಟ್ಟಿನ ನಡುವೆಯೂ ಅತಿ ಹೆಚ್ಚು ಸದ್ದು ಮಾಡಿದ್ದು ಪಂಚರಾಜ್ಯಗಳ ಚುನಾವಣೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಮೇಲೆ ಎಲ್ಲಾ ಪಕ್ಷಗಳ ಗಮನ ಇತ್ತು. ಅದರಲ್ಲೂ ಬಿಜೆಪಿಗೆ ಒಂದ್ ರೀತಿ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಆದರೆ ಅಂದ್ಕೊಂಡ ರೀತಿಯಲ್ಲಿ ಫಲಿತಾಂಶ ಹೊರಬೀಳಲಿಲ್ಲ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಬಿಜೆಪಿಯ ನಿರೀಕ್ಷೆಯನ್ನ ಹುಸಿ ಮಾಡಿತು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ದೊಡ್ಡ ಯುದ್ಧವನ್ನೇ ಸಾರಿತ್ತು ಬಿಜೆಪಿ. ಅನೇಕ ತಂತ್ರಗಾರಿಕೆಯ ಮೂಲಕ ಮಮತಾ ಬ್ಯಾನರ್ಜಿಯನ್ನ ಸೋಲಿಸೋದಕ್ಕೆ ಬಿಜೆಪಿ ಪ್ರಯತ್ನ ಪಟ್ಟಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. 3ನೇ ಸಲ ಬಂಗಾಳದ ಮತದಾರರು ಮಮತಾ ಬ್ಯಾನರ್ಜಿಗೆ ಆಶೀರ್ವಾದ ಮಾಡಿದ್ರು. ಮಮತಾ ತಮ್ಮ ಕ್ಷೇತ್ರ ಬಿಟ್ಟು ನಂದಿಗ್ರಾಮದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಮಮತಾ ಸ್ಪರ್ಧೆ ಐತಿಹಾಸಿಕ ನಿರ್ಣಯವಾಗಿತ್ತು. ಕಳೆದ ಸಲಕ್ಕಿಂತ ಹೆಚ್ಚು ಸ್ಥಾನವನ್ನ ಪಡೆದುಕೊಂಡು ಮತ್ತೆ ಅಧಿಕಾರವನ್ನ ಹಿಡಿಯುವಲ್ಲಿ ಮಮತಾ ಯಶಸ್ವಿಯಾದ್ರು. ಇನ್ನು ಕೇರಳದಲ್ಲಿ ಯುಡಿಎಫ್ ಅಧಿಕಾರಕ್ಕೆ ಬರೋ ವಿಶ್ವಾಸದಲ್ಲಿತ್ತು. ಆದ್ರೆ ಎಡರಂಗದ ಪಿಣರಾಯಿ ವಿಜಯನ್ಗೆ ಕೇರಳ ಮತದಾರರು ಮತ್ತೆ ಬೆಂಬಲವನ್ನ ಕೊಟ್ರು. ಕೇರಳದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಯಿತು. ಅಸ್ಸಾಂನಲ್ಲಿ ಸರಳ ಬಹುಮತದೊಂದಿಗೆ ಬಿಜೆಪಿ ತನ್ನ ಖಾತೆಯನ್ನ ತೆರೀತು. ಆದ್ರೆ ಪುದುಚೇರಿಯಲ್ಲಿ ಅದು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಪುದುಚೇರಿಯಲ್ಲಿ ಮತದಾರರು ಕಾಂಗ್ರೆಸ್ ಕೈ ಹಿಡಿದ್ರು. ಇನ್ನು ತಮಿಳುನಾಡಿನಲ್ಲಿ ಕರುಣಾನಿಧಿ ಮಗ ಎಂಕೆ ಸ್ಟಾಲಿನ್ ಬಹುಮತದೊಂದಿಗೆ ಗೆಲುವು ಸಾಧಿಸಿದ್ರು. ಮೇ 2ರಂದು ಅಸ್ಸಾಂ, ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ ಮತ್ತು ಪುದುಚೇರಿ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಹೊರಬಿತ್ತು. ಇನ್ನು ನಮ್ಮ ರಾಜ್ಯಕ್ಕೆ ಬರೋದಾದ್ರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದು. ಬಿಎಸ್ವೈ ಮಾತನಾಡೋ ಸಂದರ್ಭದಲ್ಲಿ ದುಃಖದಿಂದಲ್ಲ, ಸಂತೋಷದಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ ಕ್ಷಣ ನಿಜಕ್ಕೂ ಬಿಎಸ್ವೈ ಅಭಿಮಾನಿಗಳಲ್ಲಿಯೂ ಕಣ್ಣೀರು ತರಿಸಿತ್ತು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂತ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗೋದಿಲ್ಲ. ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ 2ನೇ ವರ್ಷದ ಬಿಜೆಪಿ ಸರ್ಕಾರದ ಸಾಧನಾ ಸಮಾವೇಶವನ್ನ ಉದ್ಘಾಟಿಸಿ ಬಿಎಸ್ ಯಡಿಯೂರಪ್ಪ ಅವರು ಅತ್ಯಂತ ಭಾವುಕರಾಗಿ ಮಾತನಾಡ್ತಾ ತಮ್ಮ ಹೋರಾಟದ ದಿನಗಳನ್ನ ನೆನಪು ಮಾಡಿಕೊಂಡು ಕಣ್ಣೀರು ಹಾಕುತ್ತಲೇ ರಾಜೀನಾಮೆಯ ಘೋಷಣೆ ಮಾಡಿದ್ರು. 75 ವರ್ಷ ದಾಟಿದ ವ್ಯಕ್ತಿಗೆ ಯಾವುದೇ ಸ್ಥಾನಮಾನ ಕೊಡೋದಿಲ್ಲ ಅಂತ ಬಿಜೆಪಿ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಆದ್ರೆ ನನಗೆ 2 ವರ್ಷ ಹೆಚ್ಚಿಗೆ ಮುಖ್ಯಮಂತ್ರಿಯಾಗೋದಕ್ಕೆ ರಾಷ್ಟ್ರೀಯ ನಾಯಕರು ಅವಕಾಶ ಕೊಟ್ರು. ಅವರೆಲ್ಲರಿಗೂ ನಾನು ಆಭಾರಿ ಅಂತ ಹೇಳ್ತಾ ರಾಜೀನಾಮೆ ಘೋಷಣೆ ಮಾಡಿದ್ರು. ಇನ್ನು ಯಡಿಯೂರಪ್ಪ ಅವರ ನಂತರ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲಾಯಿತು. ಇನ್ನು ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಹೆಚ್ಚು ಸೌಂಡ್ ಮಾಡಿದ್ದು ಬಿಟ್ ಕಾಯಿನ್ ವಿಚಾರ. ಬಿಟ್ ಕಾಯಿನ್ ಎನ್ನುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತು. ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿ ಸರ್ಕಾರದ ಮೇಲೆ ಮುಗಿಬಿದ್ರು. ಹಗರಣದಲ್ಲಿರುವವರ ಹೆಸರನ್ನ ಬಹಿರಂಗಗೊಳಿಸಿ ತನಿಖೆ ಆಗ್ಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ವು. ಬಿಟ್ ಕಾಯಿನ್ ಅನ್ನೋ ಪದವನ್ನೇ ಅನೇಕ ಜನರು ಕೇಳಿರಲಿಲ್ಲ. ಯಾವಾಗ ಹ್ಯಾಕರ್ ಶ್ರೀಕಿ ಪೊಲೀಸರಿಗೆ ತಗಲಾಕೊಂಡೋ ಆಗ ಈ ಬಿಟ್ ಕಾಯಿನ್ ಬಗ್ಗೆ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು. ಬಿಟ್ ಕಾಯಿನ್ ಪ್ರಕರಣದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ಅನೇಕರು ಪ್ರಶ್ನೆ ಮಾಡಿದ್ರು. ಬಿಟ್ ಕಾಯಿನ್ ಬಗ್ಗೆ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಭಾರೀ ಚರ್ಚೆಯಾಯಿತು. ಇನ್ನು ಕೇಂದ್ರ ಸರ್ಕಾರ ರೈತರಿಗೆ ಮಣಿದ ವಿಚಾರ. ರೈತರು ನಡೆಸ್ತಾ ಇದ್ದಂತ ಹೋರಾಟಕ್ಕೆ ಮೋದಿ ಸರ್ಕಾರ ಮಣಿದ ವಿಷಯ. ದೆಹಲಿ ಗಡಿ ಭಾಗದಲ್ಲಿ ಹೋರಾಟ ನಡೆಸ್ತಾ ಇದ್ದ ಹಾಗೂ ದೇಶದ ಹಲವು ರಾಜ್ಯಗಳ ರೈತರು ವಿರೋಧ ಮಾಡ್ತಾ ಇದ್ದ 3 ನೂತನ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯೋ ಮಹತ್ವದ ನಿರ್ಧಾರವನ್ನ ಮೋದಿ ಸರ್ಕಾರ ಮಾಡಿತು. ದೇಶದ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನ ವಾಪಸ್ ಪಡೆಯಲಾಗುತ್ತೆ. ಸಂಸತ್ತಿನ ಚಳಿಗಾಲ ಅಧಿವೇಶನದಲ್ಲಿ 3 ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನ ವಾಪಸ್ ಪಡೆಯೋದಾಗಿ ಪ್ರಧಾನಿ ಮೋದಿ ಪ್ರಕಟ ಮಾಡಿದ್ರು. ಇನ್ನು ಮೋದಿಯ ಈ ಮಹತ್ವದ ನಿರ್ಧಾರದಿಂದ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಸೇರಿದ ಹಾಗೆ ಹಲವು ನಾಯಕರು ಟ್ವೀಟ್ ಮೂಲಕ ಇದನ್ನ ಸ್ವಾಗತಿಸಿದ್ರು. ಅಲ್ಲದೆ ಮೋದಿಗೆ ಧನ್ಯವಾದ ಹೇಳಿದ್ರು. ಕಳೆದೊಂದು ವರ್ಷದಿಂದ ದೆಹಲಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಂತಹ ರೈತರ ಹೋರಾಟಕ್ಕೆ ನಿಜವಾದ ಜಯ ಸಿಕ್ತು. ಈ ವರ್ಷ ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ಸ್ವಲ್ಪ ಜೋರಾಗಿ ತಡ್ತು.
ಯಾಕಂದ್ರೆ ಪೆಟ್ರೋಲ್, ಡೀಸೆಲ್ ನಂತರ ತರಕಾರಿ ಬೆಲೆ ಕೂಡ ಏರಿಕೆಯಾಗಿದ್ದು ಜನರ ಜೇಬಿಗೆ ಕತ್ತರಿ ಬೀಳುವಂತಾಯ್ತು. ತರಕಾರಿ ಬೆಲೆ ಏರಿಕೆಯಿಂದ ಗ್ರಾಹಕರು ಕಂಗಾಲಾಗಿದ್ದಲ್ಲದೆ ತರಕಾರಿ ಮಾರಾಟಗಾರರ ಸ್ಥಿತಿ ಕೂಡ ಹದಗೆಡ್ತು. ವಾಸ್ತವವಾಗಿ ತರಕಾರಿ ಬೆಲೆ ಏರಿಕೆ ನಂತರ ಮಾರಾಟ ಕೂಡ ಕಮ್ಮಿಯಾಯಿತು. ದೇಶದ ಅನೇಕ ಕಡೆ ಅತಿವೃಷ್ಟಿಯ ಕಾರಣಕ್ಕಾಗಿ ಬೆಳೆದ ಬೆಳೆಯೆಲ್ಲ ಹಾನಿಗೊಳಗಾಯಿತು. ಗ್ರಾಹಕರ ಕೈಗೆಟುಕದ ರೀತಿಯಲ್ಲಿ ಏರಿಕೆಯಾಯಿತು. ಅಕಾಲಿಕವಾಗಿ ಸುರಿದ ಭಾರೀ ಮಳೆಯಿಂದ ತರಕಾರಿಗಳ ಬೆಲೆ ದುಪ್ಪಟ್ಟಾಯಿತು. ಅದರಲ್ಲೂ ಟೊಮೆಟೊ ಬೆಲೆಯಂತೂ 100ರ ಗಡಿ ದಾಟಿತು. ರಾಜ್ಯಾದ್ಯಂತ ಸುರಿದ ಧಾರಾಕಾರ ಮಳೆಯ ಪರಿಣಾಮ ತರಕಾರಿ ಬೆಲೆ ಗಗನಕ್ಕೇರಿತು. ಇನ್ನು 2021ರಲ್ಲಿ ಕೊರೋನಾ ರುದ್ರ ನರ್ತನವನ್ನ ಮಾಡಿತು. ಕೊರೋನಾ ಮಹಾಮಾರಿಯ ಹಿಡಿತ ದಿನೇ ದಿನೇ ಬಿಗಿಗೊಳ್ಳೋದಕ್ಕೆ ಶುರುವಾಯಿತು. ಇಡೀ ದೇಶದಲ್ಲಿ ಕೊರೋನಾ ಮಹಾಮಾರಿಯಿಂದ ಅನೇಕ ಮಂದಿ ಪ್ರಾಣವನ್ನ ಕಳೆದುಕೊಂಡ್ರು. ಇನ್ ಕೆಲವರು ಕೊರೋನಾ ಲಾಕ್ಡೌನ್ನಿಂದ ವ್ಯಾಪಾರ ವಹಿವಾಟು ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬರುವಂತಾಯಿತು. ಕೊರೋನಾ ಮಹಾಮಾರಿಯಿಂದ ಪಾರಾಗೋದಕ್ಕೆ ಭಾರತದಲ್ಲಿ ಲಸಿಕಾ ಅಭಿಯಾನ ಶುರುವಾಯಿತು. ಈ ಲಸಿಕಾ ವಿತರಣೆಯಲ್ಲಿ ಹೊಸ ದಾಖಲೆಯನ್ನು ಕೂಡ ಬರೀತು. ಡಿಸೆಂಬರ್ 2ರ ಮಧ್ಯಾಹ್ನ 2 ಗಂಟೆ ವೇಳೆಗೆ 1,25,37,82,269 ಡೋಸ್ ಕೋವಿಡ್-19 ಲಸಿಕೆಯನ್ನ ವಿತರಿಸಲಾಗಿದೆ. ದೇಶದಲ್ಲಿ ಕೊರೋನಾ ವೈರಸ್ ಲಸಿಕೆ ವಿತರಣೆ ಅಭಿಯಾನ ಶುರುವಾಗಿ 300ಕ್ಕೂ ಹೆಚ್ಚು ದಿನಗಳಾಗಿವೆ. ಹೀಗಾಗಿ ಭಾರತ ಕೋವಿಡ್-19 ಲಸಿಕೆ ವಿತರಣೆಯಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನ ಸ್ಥಾಪಿಸಿದೆ. 125 ಕೋಟಿಗೂ ಅಧಿಕ ಡೋಸ್ ಲಸಿಕೆ ವಿತರಣೆ ಮಾಡಿದ್ದಕ್ಕಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಭಿನಂದನೆಯನ್ನ ಸಲ್ಲಿಸಿದೆ. ಇನ್ನು ಚಿತ್ರ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಬೇಸರದ ಸುದ್ದಿ ಅಂತ ಹೇಳಿದ್ರೆ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದು ನಿಜಕ್ಕೂ ಸ್ಯಾಂಡಲ್ವುಡ್ ಪಾಲಿಗೆ ಇದು ಕರಾಳ ದಿನವಾಗಿ ಮಾರ್ಪಡ್ತು. ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಪುನೀತ್ ರಾಜ್ಕುಮಾರ್ ಅಲ್ಲಿಯೇ ಮೃತಪಟ್ರು. 46 ವರ್ಷದ ಪುನೀತ್ ರಾಜ್ಕುಮಾರ್ ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ದ ನಂತರ ಎದೆನೋವಿನಿಂದ ಆಸ್ಪತ್ರೆಗೆ ತೆರಳಿದ್ರು. ತೀವ್ರವಾದ ಎದೆನೋವಿನಿಂದ ವಿಕ್ರಮ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಯಿತು. ಆದ್ರೆ ತೀವ್ರ ಹೃದಯಾಘಾತವಾಗಿದ್ದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲೇ ಪುನೀತ್ ರಾಜ್ಕುಮಾರ್ ಕೊನೆಯುಸಿರೆಳೆದ್ರು. ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದ ಪುನೀತ್ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಈಗ್ಲೂ ಕೂಡ ಪುನೀತ್ ಅಗಲಿಕೆಯ ನೋವು ಇನ್ನೂ ಹೋಗಿಲ್ಲ. ಪುನೀತ್ ಇನ್ನಿಲ್ಲ ಅನ್ನುವಂತಹ ಸತ್ಯವನ್ನ ಅವರ ಅಭಿಮಾನಿಗಳು ಅರಗಿಸ್ಕೊಳ್ತಾ ಇಲ್ಲ. ಈಗಲೂ ಪುನೀತ್ಗಾಗಿ ಕಣ್ಣೀರಿಡ್ತಿದ್ದಾರೆ. ಇನ್ನು ಮತ್ತೊಬ್ಬ ಸ್ಯಾಂಡಲ್ವುಡ್ನ ಸ್ಟಾರ್, ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಬೈಕ್ ಅಪಘಾತದಿಂದ ಮೃತಪಟ್ಟಿದ್ದು ಸ್ಯಾಂಡಲ್ವುಡ್ಗೆ ದೊಡ್ಡ ಆಘಾತವನ್ನ ಉಂಟುಮಾಡ್ತು. ಆದ್ರೆ ಸಾವಿನಲ್ಲೂ ಕೂಡ ಸಂಚಾರಿ ವಿಜಯ್ ಸಾರ್ಥಕತೆಯನ್ನ ಮೆರೆದ್ರು. ಅವರ ಅಂಗಾಂಗಗಳನ್ನ ದಾನ ಮಾಡಲಾಯಿತು. ಸಂಚಾರಿ ವಿಜಯ್ ಅಂಗಾಂಗಗಳನ್ನ ದಾನ ಮಾಡೋ ಮುಖಾಂತರವಾಗಿ ಸಾವಿನಲ್ಲಿಯೂ ಸಂಚಾರಿ ವಿಜಯ್ ಸಾರ್ಥಕತೆಯನ್ನ ಮೆರೆದರು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಕಣ್ಣುಗಳನ್ನ 4 ಮಂದಿಗೆ ಅಳವಡಿಸಲಾಗಿದ್ದು 4 ಮಂದಿ ಅಂಧರ ಬಾಳಿಗೆ ಪುನೀತ್ ರಾಜ್ಕುಮಾರ್ ಬೆಳಕಾದ್ರು. ಇನ್ನು ಭಾರತಕ್ಕೆ ಒಂದು ಖುಷಿ ಹಾಗೂ ಹೆಮ್ಮೆ ಪಡುವಂತಹ ವಿಚಾರ ಅಂದ್ರೆ 21 ವರ್ಷಗಳ ನಂತರ ಭಾರತಕ್ಕೆ ಒಲಿದ ಭುವನ ಸುಂದರಿ ಕಿರೀಟ. ಇಸ್ರೇಲ್ನ ದಕ್ಷಿಣ ಇಲಿಯಟ್ನಲ್ಲಿ ನಡೆದಂತಹ 70ನೇ ಆವೃತ್ತಿಯ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಅಂತಿಮ ಹಂತಕ್ಕೆ ತಲುಪಿದ್ದ ಭಾರತದ ಹರ್ನಾ ಸಂಧು 2021ರ ಮಿಸ್ ಯೂನಿವರ್ಸ್ ಕಿರೀಟವನ್ನ ತಮ್ಮದಾಗಿಸಿಕೊಂಡ್ರು. ಸುಷ್ಮಿತಾ ಸೇನ್, ಲಾರಾ ದತ್ತ ನಂತರ ಅಂದ್ರೆ ಬರೋಬ್ಬರಿ 21 ವರ್ಷಗಳಾದ ಮೇಲೆ ಮಿಸ್ ಯೂನಿವರ್ಸ್ ಪಟ್ಟವನ್ನ ಭಾರತ ಅಲಂಕರಿಸಿಕೊಳ್ಳುವಂತಾಯ್ತು. 70ನೇ ಆವೃತ್ತಿಯ 2021ರ ಮಿಸ್ ಯೂನಿವರ್ಸ್ ಆಗಿ ಭಾರತೀಯ ಚೆಲುವೆ ಹರ್ನಾ ಸಂಧು ಹೊರಹೊಮ್ಮಿದ್ರು. ಈ ಮೂಲಕ ಭುವನ ಸುಂದರಿ ಪಟ್ಟವನ್ನ ಅಲಂಕರಿಸಿದ 3ನೇ ಭಾರತೀಯ ಮಹಿಳೆ ಅನ್ನೋ ಖ್ಯಾತಿಗೆ ಹರ್ನಾ ಸಂಧು ಪಾತ್ರರಾದ್ರು. ಇನ್ನು ಇಡೀ ದೇಶವನ್ನೇ ಆತಂಕಕ್ಕೆ ತಳ್ಳಿದ ಮತ್ತೊಂದು ವಿಚಾರ ಅಂದ್ರೆ ತಾಲಿಬಾನ್ ಉಗ್ರರು ಅಫ್ಘಾನಿಸ್ತಾನವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು. ಅಫ್ಘಾನಿಸ್ತಾನದ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆತಂಕಕ್ಕೆ ಕಾರಣವಾಯಿತು. ಅಮೆರಿಕ ಅಫ್ಘಾನಿಸ್ತಾನದಿಂದ ತನ್ನ ಸೇನೆಯನ್ನ ವಾಪಸ್ ಕರೆಸಿಕೊಳ್ತಿದ್ದ ಹಾಗೆ ತಾಲಿಬಾನ್ ಉಗ್ರರು ಸಂಪೂರ್ಣವಾಗಿ ಅಫ್ಘಾನಿಸ್ತಾನವನ್ನ ತನ್ನ ವಶಕ್ಕೆ ತೆಗೆದುಕೊಂಡ್ರು. ಇದರೊಂದಿಗೆ 2 ದಶಕಗಳ ನಂತರ ಮತ್ತೆ ಕ್ರೂರಿಗಳ ಕೈವಶವಾಯಿತು ಅಫ್ಘಾನಿಸ್ತಾನ. ಅಫ್ಘಾನ್ ಸೇನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದ ಉಗ್ರರು ಹಂತ ಹಂತವಾಗಿ ಅಮೆರಿಕ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳೋದಕ್ಕೆ ಶುರು ಮಾಡಿತು. ಅದಾದ ಬೆನ್ನಲ್ಲೇ ತೆರೆಮರೆಯಲ್ಲಿದ್ದ ತಾಲಿಬಾನ್ ಉಗ್ರರು ಮತ್ತೆ ಒಗ್ಗೂಡಿ ದೇಶದ ಒಂದೊಂದೇ ಪ್ರದೇಶಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋ ಯತ್ನವನ್ನ ಶುರು ಮಾಡಿದ್ರು. ನಂತರದಲ್ಲಿ ಸಂಪೂರ್ಣವಾಗಿ ಅಫ್ಘಾನಿಸ್ತಾನವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ತಾಲಿಬಾನ್ ಉಗ್ರರು ಯಶಸ್ವಿಯಾದರು.